ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ನಲ್ಲಿ ಲಿಮಿಟ್ಸ್ ಮತ್ತು ಡೆರಿವೇಟಿವ್ 4 ಮಾರ್ಕ್ಸ್ ಪ್ರಶ್ನೆಯನ್ನ ನೋಡೋಣ. ಕ್ವಶನ್ ನಂಬರ್ 4 ಯಾವ ತರ ಕೇಳಿದ್ದಾರೆ ನೋಡಿ ಮಕ್ಕಳೇ. ಸೊ ಡಿಫರೆನ್ಶಿಯೇಟ್ 3 sin x minus x raised to 5 divided by 4 cos x plus 1 with respect to x. ಸೊ ಇದು ಪ್ರಶ್ನೆ ಇದೆ ಮಕ್ಕಳೇ. ಇಲ್ಲಿ ಏನ್ ಮಾಡಿದ್ದಾರೆ, ಅವರು ಇದಕ್ಕೆ ಹೆಸರು ಕೊಟ್ಟಿಲ್ಲ, ಇದಕ್ಕೆ ಒಂದು ಹೆಸರನ್ನು ಕೊಡೋಣ ಮೊದಲು. ಸೊ ಲೆಟ್ y is equal to ಏನಂತ ಕರೆಯೋಣ. ಲೆಟ್ y is what? 3 sin x minus x raised to 5 whole divided by 4 cos x. ನಾಮಕರಣ ಮಾಡಿದೀವಿ ಈಗ. ಸೊ ಏನಿದ್ರ ಹೆಸರು ಈಗ y ಅಂತ ಕರೆದಿದ್ದೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇದು ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಕ್ವಶನ್ ರೂಲ್ ಅಂತ ಬರುತ್ತೆ ಮಕ್ಕಳೇ. y is equal to ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಪ್ರಶ್ನೆಯನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಫಂಕ್ಷನ್ ಯಾವ ತರ ಕಾಣಿಸ್ತಾ ಇದೆ ಅಂತ. y is equal to u by v ಫಾರ್ಮ್ ನಲ್ಲಿ ಇದು ಇದೆ. ಸೊ ಇದನ್ನ ಇದರದ ಡೆರಿವೇಟಿವ್ ಏನಾಗುತ್ತೆ ಗೊತ್ತಾ ಮಕ್ಕಳೇ? dy by dx v into du by dx minus u into dv by dx whole divided by x v square ಆಗಿರುತ್ತೆ ಮಕ್ಕಳೇ. ಏನಿದೆ ಫಾರ್ಮುಲಾ ಇದ್ದದ್ದು, ಇದು ಫಾರ್ಮುಲಾ ಆಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? u by v. ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು? ಇದರಲ್ಲಿ u ಅಂದ್ರೆ ಏನು? ಸೊ ಇದನ್ನ ಕಂಪೇರ್ ಮಾಡಿ. y is equal to u by v ಅಂತ ಅಂದಿದ್ರಲ್ವಾ? u ಅಂದ್ರೆ ಏನು? 3 sin x minus x raised to 5. ಇದು ಮೇಲ್ಗಡೆ ಏನಿದೆ ಇದು u. ಇದು v ಅಂದ್ರೆ ಏನು? 4 cos x plus 1. ಅರ್ಥ ಆಯ್ತಲ್ವಾ? u ಅಂದ್ರೆ ಏನು, v ಅಂದ್ರೆ ಏನು? ಈಗ ಡೆರಿವೇಟಿವ್ ಅನ್ನ ತಗೊಂಡ ಮಕ್ಕಳೇ. ಸೊ ನೋಡಿ, ಮೊದಲು ಡೆರಿವೇಟಿವ್ ತಗೋಕ್ಕಿಂತ ಮುಂಚೆ ಇದನ್ನ ಬರೀಬೇಕು. ಡಿಫರ್ ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆಗಿದೆ ಮಕ್ಕಳೇ. y ನ ಡೆರಿವೇಟಿವ್ ಏನಾಗುತ್ತೆ ಗೊತ್ತಾ? dy by dx ಆಗುತ್ತೆ ಮಕ್ಕಳೇ. ಸೊ y ಡೆರಿವೇಟಿವ್ ಇಸ್ ವಾಟ್? dy by dx. ಸೊ ಈಗ v ಅಂದ್ರೆ ಏನು? 4 cos x plus 1. ಫಾರ್ಮುಲಾದಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. 4 cos x plus 1 ಆಗಿದೆ ಮಕ್ಕಳೇ. ಸೊ ಇಂಟು ಡೆರಿವೇಟಿವ್ ಆಫ್ ಏನಾಗುತ್ತೆ? ಡೆರಿವೇಟಿವ್ ಆಫ್ u ಏನಿದೆ? u ಅಂದ್ರೆ 3 sin x minus x raised to 5 ಮೈನಸ್ u ಅಂದ್ರೆ ಏನು? ಮತ್ತೆ ಅದನ್ನೇ ಬರೀಬೇಕು. 3 sin x minus x raised to 5. ಈಗ ಡೆರಿವೇಟಿವ್ ಆಫ್ ಏನ್ ತಗೋಬೇಕು? ಡೆರಿವೇಟಿವ್ ಆಫ್ v ತಗೋಬೇಕು. ಇವನ್ನ ಹಾಗೆ ಬರೆದಿದ್ದೀವಿ. ಡೆರಿವೇಟಿವ್ ಆಫ್ v ಅಂದ್ರೆ ಏನ್ ಮಕ್ಕಳೇ? ಸೊ 4 cos x plus 1 ಆಗಿದೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂದ್ರೆ ಏನು? v ಸ್ಕ್ವೇರ್ ಅಂದ್ರೆ 4 cos x plus 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಇದಿಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದೆ ಯಾವ ತರ ಮಾಡೋಣ ನೋಡಿ. ತುಂಬಾ ಸುಲಭವಾಗಿದೆ. ಈ ತರ ಪ್ರಶ್ನೆಗಳು ಬರುತ್ತೆ. ಸೊ ಆರಾಮಾಗಿ ಮಾಡಬಹುದು. 4 cos x ನಾನು ಅಷ್ಟೇ ಅಲ್ಲ, ನೀವು ಆರಾಮಾಗಿ ಮಾಡಬಹುದು. ಅದರಲ್ಲಿ ಏನ್ ಚಿಂತೆ ಮಾಡ್ಬೇಕಾಗಿಲ್ಲ. ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದೆ. ಡೆರಿವೇಟಿವ್ 3 ಅಂದ್ರೆ ಕಾನ್ಸ್ಟಂಟ್, sin x ಅಂದ್ರೆ ಫಂಕ್ಷನ್. ಸೊ 3 into sin x ದ ಡೆರಿವೇಟಿವ್ ಹೇಗೆ ತಗೋಬೇಕಂದ್ರೆ ಕಾನ್ಸ್ಟಂಟ್ ಅನ್ನ ಹಾಗೆ ಬರಿಬೇಕು. ಇಂಟು ಇದ್ರೆ ಕಾನ್ಸ್ಟಂಟ್ ಅನ್ನ ಹಾಗೆ ಬರಿಬೇಕು. sin x ಡೆರಿವೇಟಿವ್ ಅಂದ್ರೆ cos x ಆಗುತ್ತೆ ಮಕ್ಕಳೇ. ಕಾನ್ಸ್ಟಂಟ್ ಹಾಗೆ ಬರ್ದೀನಿ. sin x ಡೆರಿವೇಟಿವ್ cos x ಆಗುತ್ತೆ. x raised to 5 ಡೆರಿವೇಟಿವ್ 5 x raised to 4 ಆಗುತ್ತೆ. x raised to 5 ಡೆರಿವೇಟಿವ್ ಏನಾಗುತ್ತೆ? 5 into x raised to 4 ಆಗುತ್ತೆ. ಸೊ ಇದರಿಂದ ನಿಮ್ಗೆ ಗುರ್ತಲ್ವಾ? ಡೆರಿವೇಟಿವ್ ಆಫ್ x raised to n ತರ ಕಾಣಿಸ್ತಾ ಇದೆ. ಇದರದ್ದು ಫಾರ್ಮುಲಾ ಏನಾಗುತ್ತೆ? n into x raised to n minus 1. ಡೆರಿವೇಟಿವ್ ಆಫ್ x raised to n ಅಂದ್ರೆ ಏನು? ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ ಇದನ್ನ. ಸೊ x raised to n ಡೆರಿವೇಟಿವ್ ಅಂದ್ರೆ n into x raised to n minus 1. ಇದು ಅದೇ ತರ ಕಾಣಿಸ್ತಾ ಇದೆ. x raised to n ಅಂದ್ರೆ ಎಷ್ಟು? 5 ಇದೆ. ಕಾಣಿಸ್ತಾ ಇದೆ ಅಲ್ವಾ? x raised to 5 ಇದೆ ಇದು. ಇದರ ಡೆರಿವೇಟಿವ್ 5 into x raised to 5 minus 1. 5 minus 1 ಅಂದ್ರೆ 4 ಆಗುತ್ತೆ ಮಕ್ಕಳೇ. 5 into x raised to 5 minus 1 4 ಬರ್ದಿದ್ದೀನಿ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಈಗ 3 sin x ಇದನ್ನ ಹಾಗೆ ಬರೆಯೋಣ. x raised to 5 into ಮತ್ತೆ ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದೆ ನೋಡಿ ಮಕ್ಕಳೇ. ಕಾನ್ಸ್ಟಂಟ್ ಇಂಟು ಫಂಕ್ಷನ್. ಕಾನ್ಸ್ಟಂಟ್ ಅನ್ನು ಹಾಗೆ ಬರೆಯೋಣ. ಸೊ cos x ಡೆರಿವೇಟಿವ್ ಏನಾಗುತ್ತೆ ಗೊತ್ತಾ? ಮೈನಸ್ sin x ಆಗುತ್ತೆ ಮಕ್ಕಳೇ. ಮೈನಸ್ sin x into 4 ಮಾಡಿದ್ರೆ ಮೈನಸ್ 4 sin x ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ cos x ಡೆರಿವೇಟಿವ್ ಮೈನಸ್ sin x ಆಗುತ್ತೆ ಮಕ್ಕಳೇ.
4 ಇಂಟು ಮೈನಸ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ 4 ಸೈನ್ ಎಕ್ಸ್ ಆಗುತ್ತೆ. ಸೊ 1 ನ ಡೆರಿವೇಟಿವ್ ಆಗುತ್ತೆ 0. ಕಾನ್ಸ್ಟಂಟ್ ಡೆರಿವೇಟಿವ್ ಎಷ್ಟಾಗುತ್ತೆ 0 ಆಗುತ್ತೆ. ಸರ್ ಇಲ್ಲಿ ಕಾನ್ಸ್ಟಂಟ್ 0 ಆಗಿಲ್ಲ ಅನ್ನಕ್ ಹೋಗ್ಬೇಡಿ, ಇದು ಇಂಟು ಫಂಕ್ಷನ್ ಇದೆ. ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದೆ, ಕಾನ್ಸ್ಟಂಟ್ ಇಂಟು ಫಂಕ್ಷನ್. 4 ಕಾನ್ಸ್ಟಂಟ್ ಕಾಸ್ ಎಕ್ಸ್ ಫಂಕ್ಷನ್ ಇದೆ. ಇಲ್ಲಿ ಫಂಕ್ಷನ್ ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇಲ್ಲ, ಬರೇ ಕಾನ್ಸ್ಟಂಟ್ ಇದ್ರೆ ಅದೇನಾಗುತ್ತೆ 0 ಆಗುತ್ತೆ ಮಕ್ಕಳ ಡೆರಿವೇಟಿವ್. ಸೊ ಇದು ಫಾರ್ಮುಲಾನ ನೀವು ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇದೇನು ಅವಶ್ಯಕತೆ ಇರೋದಿಲ್ಲ ಎಕ್ಸಾಮ್ ನಲ್ಲಿ ಬರೆಯೋದಕ್ಕೆ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಫಾರ್ಮುಲಾ ಬರ್ದಿರ್ತೀನಿ. ಸೊ ನೀವು ಕಾಪಿ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ಮುಂದೆ ಏನಾಗುತ್ತೆ ನೋಡೋಣ. ಇದು ಸಿಂಪ್ಲಿಫಿಕೇಶನ್. ಸೊ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ 4 cos x ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಈಗ ನೋಡಿ, ಇದು ಸಿಂಪ್ಲಿಫಿಕೇಶನ್ ತುಂಬಾ ಇರುತ್ತೆ ಇಲ್ಲಿ ಪ್ರಶ್ನೆಯಲ್ಲಿ, ಮಾಡೋಣ, ಏನು ತೊಂದರೆ ಇಲ್ಲ. ಸೊ 4 cos x ಇಂಟು 3 cos x ಎಷ್ಟಾಗುತ್ತೆ? 4 3s 12 cos ಇಂಟು cos ಸ್ಕ್ವೇರ್ x ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 4 5s 20 x raised to 4 ಇಂಟು cos x ಇದೆ, cos x ಅನ್ನ ಬರ್ದಿದ್ದೀನಿ. ಅರ್ಥ ಆಯ್ತಲ್ವಾ? ಈಗ 1 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 1 ಇಂಟು 3 cos x ಪ್ಲಸ್ 3 cos x, 1 ಇಂಟು ಮೈನಸ್ 5 x raised to 4 ಮೈನಸ್ 5 x raised to 4. 1 ಇಂಟು ಎನಿಥಿಂಗ್ ಇಸ್ ಸೇಮ್. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ, ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ 3 ಇಲ್ಲಿ ನೋಡಿ, ಮೈನಸ್ ಬೇಡ, ಮೈನಸ್ ಅನ್ನ ಹೊರಗಡೆನೆ ಇಡೋಣ. ಸೊ 3 sin x ಇಂಟು ಮೈನಸ್ 4 sin x, 0 ಅನ್ನ ಬಿಟ್ಬಿಡಿ. 0 ಬರೀಲಿದ್ರು ನಡೆಯುತ್ತೆ, ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ 3 sin x ಇಂಟು ಮೈನಸ್ 4 sin x ಇದೆ, ಪ್ಲಸ್ ಇದೆ ಅಲ್ವಾ 3, ಪ್ಲಸ್ ಇಂಟು ಮೈನಸ್, ಮೈನಸ್ ಅನ್ನ ಬರೆಯೋಣ. ಈ ಮೈನಸ್ ಆಲ್ರೆಡಿ ಇಲ್ಲಿದೆ, ಅದಕ್ಕೆ ನನಗೆ ಸಂಬಂಧ ಇಲ್ಲ, ನಾನು ಇದು ಮಾತಾಡ್ತಾ ಇರೋದು. ಈ ಮೈನಸ್ ಅನ್ನ ಹೊರಗಡೆನೆ ಇಟ್ಟಿದ್ದೀನಿ, ಬ್ರಾಕೆಟ್ ಹೊರಗಡೆ ಇದೆ, ಹೊರಗಡೆನೆ ಇರ್ಲಿ, ಆಮೇಲೆ ನೋಡೋಣ ಒಳಗಡೆ ತಗೋಳಕ್ಕೆ. 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, 3 4s 12 sin ಇಂಟು ಸೈನ್ sin ಸ್ಕ್ವೇರ್ x. अरे चमका के नहीं सबको. So now see, minus into minus plus x raised to 5 into 4 x raised to 5 sin x ಬರುತ್ತೆ ಮಕ್ಕಳೇ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಏನಾದ್ರು ತೊಂದರೆ ಇದ್ರೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ, 4 sin x into x raised to 5 4 x raised to 5 into sin x. ಅರ್ಥ ಆಯ್ತಲ್ವಾ? ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ ಮಕ್ಕಳೇ, ಈಗ 4 cos x ಪ್ಲಸ್ 1 ಹೋಲ್ ಸ್ಕ್ವೇರ್ ಹಾಗೆ ಇದೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಮ್, ನನಗೂ ತುಂಬಾ ಇಂಟ್ರೆಸ್ಟ್ ಅನಿಸ್ತಾ ಇದೆ ಸಾಲ್ವ್ ಮಾಡ್ಲಿಕ್ಕೆ. 12 cos ಸ್ಕ್ವೇರ್ x ಮೈನಸ್ 20 x raised to 4 cos x. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಏನಾಗ್ತಾ ಇದೆ ಅಂತ. ಪ್ಲಸ್ 3 cos x ಮೈನಸ್ 5 x raised to 4. ಈಗ ಅರ್ಥ ಮಾಡ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 12 sin ಸ್ಕ್ವೇರ್ x ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ 4 x raised to 5 sin x ಆಗುತ್ತೆ ಮಕ್ಕಳೇ. ಸೊ ಹೋಲ್ ಡಿವೈಡೆಡ್ ಬೈ ಏನಿತ್ತು, 4 cos x ಅಲ್ವಾ, 4 cos x ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ ಮಕ್ಕಳೇ. ಇದರಲ್ಲಿ ಏನಾದ್ರು ತೊಂದರೆ ಇದ್ರೆ ಕೇಳಿ. ಸೊ ಏನಾದ್ರು ತೊಂದರೆ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸೊ ಈಗ ನೋಡಿ, dy by dx 12 cos ಸ್ಕ್ವೇರ್ ಪ್ಲಸ್ 12 sin ಸ್ಕ್ವೇರ್ ಇದೆ. ಇದರಲ್ಲಿ ಕಾಮನ್ 12 ಇದೆ ಅಲ್ವಾ, 12 ಅನ್ನ ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ ಒಳಗಡೆ, ಅಥವಾ ನಾನು ಬರೀತೀನಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು 12 cos ಸ್ಕ್ವೇರ್ ಪ್ಲಸ್ 12 sin ಸ್ಕ್ವೇರ್ ಇದೆ. ಇವು ಎರಡರಲ್ಲಿ ಏನ್ ಕಾಮನ್ ಇದೆ, 12 ಕಾಮನ್ ಇದೆ. ಉಳಿತದ ಏನು ಒಳಗಡೆ, cos ಸ್ಕ್ವೇರ್ ಪ್ಲಸ್ sin ಸ್ಕ್ವೇರ್. ಹಂಗಂದ್ರೆ ಎಷ್ಟು, 1 ಅಲ್ವಾ? ಸೊ ಅಥವಾ ನಾನು ಬರೀತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ 12 cos ಸ್ಕ್ವೇರ್ ಪ್ಲಸ್ 12 sin ಸ್ಕ್ವೇರ್, ಹೌದಾ? ಸೊ ಮೈನಸ್ 20 x raised to 4 cos x ಪ್ಲಸ್ 3 cos x
minus 5x raised to 4 minus 4x raised to 5 sin x ಮತ್ತು ಪ್ಲಸ್ 12 sin ಸ್ಕ್ವೇರ್ ಬರೀಬಿಡಿ. ಪ್ಲಸ್ 12 sin ಸ್ಕ್ವೇರ್ ಮುಂದ್ಗಡೆ ತಗೊಂಡಿದ್ದೀರಿ. ಹೋಲ್ ಡಿವೈಡೆಡ್ ಬೈ ಏನ್ ಬರುತ್ತೆ ಮಕ್ಕಳೇ? 4 cos x ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗಿದೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಇದು ಈ ಪ್ರಶ್ನೆ ಇಲ್ಲಿಂದ ಇದು ಆ ಸೈಡ್ ಇದೆ. ಅರ್ಥ ಆಯ್ತಲ್ವಾ? ಮೈನಸ್ ಇದೆ. ಸೊ ಬೋರ್ಡ್ ಚಿಕ್ಕದಾಗಿದೆ, ತಪ್ಪು ತಿಳ್ಕೊಬೇಡಿ. ಸೊ ನೋಡಿ ಈಗ. ಸೊ ಈಗ ಏನಾಗುತ್ತೆ ನೋಡಿ ಮಕ್ಕಳೇ, ಡಿವೈಡ್ ಬೈ ಡಿ ಎಕ್ಸ್. ನಾನು ಇದನ್ನೇ ಹೇಳ್ತಾ ಇರೋದು ನಿಮಗೆ. 12 ಕಾಮನ್ ಇದೆ ಮಕ್ಕಳೇ. 12 ಕಾಮನ್ ತೆಗೆದ್ರೆ ಉಳಿತೇನು? ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್. ಹೌದಲ್ವಾ? ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಎಷ್ಟು? 1 ಅಲ್ವಾ? ಸೊ 1 ಇಂಟು 12 ಎಷ್ಟಾಗುತ್ತೆ? 12 ಆಗುತ್ತೆ. ಡೈರೆಕ್ಟ್ಲಿ ಬರೀಲ್ಲ, ಅರ್ಥ ಆಗ್ತಾ ಇದೆಯಲ್ಲ? 12 ಕಾಮನ್ ಇದೆ, ಹೊರಗಡೆ ತೆಗೆದ್ರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ 1. 12 ಇಂಟು 1 ಅಂದ್ರೆ 12 ಆಗುತ್ತೆ ಮಕ್ಕಳೇ. 12 minus 20x raised to 4 cos x plus 3 cos x minus 5x raised to 4 minus 4x raised to 5 sin x whole divided by ಏನು ಬರುತ್ತೆ? 4 cos x plus 1 whole square ಬರುತ್ತೆ ಮಕ್ಕಳೇ. ಇದು ನಿಮ್ದು ಉತ್ತರ ಆಗಿದೆ. ಸೊ ಅರ್ಥ ಇದಲ್ವಾ? ಹೀಗೆ ಬರೆದ್ರೆ 4 ಮಾರ್ಕ್ಸ್ ನಿಮ್ದಾಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ ಲಗೆ ರಹೋ ಮ್ಯಾಥ್ಸ್ ಕೆ ಸಾಥ್. ಸೊ ಇದನ್ನ ನೋಡಿ ಬರ್ಕೊಳ್ಳಿ, ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಇದನ್ನ ಬರ್ಕೊಳ್ಳಿ. ಥ್ಯಾಂಕ್ ಯು.